ಡಿಸಪಾಯಿಂಟ್ಮೆಂಟ್. ಒಂದ್ ಕಡೆ ಟ್ರಿಪ್ ಹೋದ್ರೆ ಇಬ್ರು ತುರಿ ಫೋನ್ ಇಡೆ ಅಂತೆಲ್ಲ ಬೈತ್ಯ. ತೆಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಓ ಮೈ ಗಾಡ್. ಯಾರು ಖುಷಿ ಪಡ್ತಾರಲ್ಲ ನಮ್ಮಮ್ಮ ಖುಷಿ ಪಡ್ತಾರೆ. ಇವ್ರು ನಾನು ರಕ್ತದಿಂದ ಸಾಂಬಾರ್ ಮಾಡ್ತೀನಿ. ಈ ಅವತಾರದಲ್ಲೇ ಸೂಪರ್ ಆಗಿದೆ. ನಾನೇನೋ ಎಕ್ಸರ್ಸೈಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಎಸ್, ನಾನೇನಪ್ಪ ಮಾಡ್ತಿದ್ದೀನಿ ಅಡುಗೆ ಮನೇಲಿ ಅಂತ ನೋಡ್ತಿದ್ದೀರಾ. ಇಲ್ಲಿದ್ದಾಳೆ ಪಿಂಕಿ. ಹಾಯ್. ಹಾಗೆ ನಮ್ಮನೆಗೆ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ, ರಚನಾ ರಚ್ಚು. ಸೊ ಏನಂದ್ರೆ ರಚ್ಚು ಇವತ್ತು ನಾನು ಅಕ್ಕ ನಿನ್ಗೋಸ್ಕರ ಅಡುಗೆ ನಾನ್ ಮಾಡ್ತೀನಿ ಅಕ್ಕ ಅಂತಂದ್ಲು. ನನ್ಗೂ ಖುಷಿ ಆಯ್ತು. ಸೊ ಮಾಡು ನೋಡ್ದಾ ಮಾಡ್ತೀನಿ ಅನ್ಬಿಟ್ಟು ಈಗ ನೋಡು ಇದೆ ಗೈಸ್. ಬಟ್ ಇಲ್ಲ, ನಾನು ಇವತ್ತು ಅವಳ ಕೈಲಿ ಅಡುಗೆ ಮಾಡಿಸ್ತೀನಿ, ಬಿಡಲ್ಲ. ಬೇಕಾದ್ರೆ ಅವಳು ಪಿಂಕಿ ಹೆಲ್ಪ್ ತಗೊಳ್ಳಿ. ಇಬ್ರಿಗೂ ಅಡುಗೆ ಬರಲ್ಲ, ಇಬ್ರು ಸೇರ್ಕೊಂಡ್ ಮಾಡ್ಲಿ ಇವತ್ತಾಗಿ. ಪಿಂಕಾ, ನೀನು ಏನ್ ಗೊತ್ತಾ, ನೀನ್ ರೆಡಿ ಆದ್ರೆ ಚೆನ್ನಾಗ್ ಕಾಣಲ್ಲ. ನೀನ್ ಈ ಅವತಾರದಲ್ಲೇ ಸೂಪರ್ ಆಗಿ ನಿಂದು ಅದೊಂಥರ ಟ್ರೆಡಿಷನ್. ಹೊಸದಿತ್ತು ಪಾತ್ರ ತಗೊಂಡ್ವಿ ಅಂತ ಥೂ ನೀನ್. ಓಕೆ, ಸೊ ಏನ್ ಅಡುಗೆ ಮಾಡ್ಲಿ ಅಂತ ತುಂಬಾ ಯೋಚನೆ ಮಾಡಿದೆ. ಈ ಏನದು ಫ್ಯಾಂಟಸಿ ಅಡುಗೆ ಅಂದ್ರೆ ಇವರೆಲ್ಲ ಪಟ ಮಾಡ್ತಾರೆ, ಹೇಳ್ಕೊಡೋದೆಲ್ಲ ಬೇಡ. ಸೊ ಮುಂದೆ ಮದ್ವೆ ಆಗಿ ಇನ್ನೊಬ್ರು ಮನೆಗೆ ಹೋಗಿ ಅವ್ರು ಅಡುಗೆ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನೇ ಅದು ನನ್ನ ಬಾಯಲ್ಲಿ ಹೇಳ್ತೀನಿ, ಅದನ್ನ ಅಡುಗೆ ಮಾಡ್ತಾಳೆ ರಚ್ಚು. ಸೊ ಏನ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಈಗ ಅವರೆಕಾಳು ಸೀಸನ್ ಅಲ್ವಾ. ಸೊ ಅವರೆಕಾಳ್ದು ಸಾರು ಮಾಡಿಸ್ತೀನಿ, ಅವರೆಕಾಯಿ ಸಾರು. ಸೊ ಬನ್ನಿ ಹೇಗಿರುತ್ತೆ, ಹೇಗ್ ಮಾಡ್ತಾಳೆ ಎಲ್ಲ ತೋರಿಸ್ತೀನಿ. ಆಮೇಲೆ ಏನು ನಾನು ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಲ್ಲ, ಎಲ್ಲ ಅವಳೆ ಹುಡ್ಕೊಂಬಂದು ಇಟ್ಟು ಸಾಂಬಾರ್ ಮಾಡ್ದಂಗೆ ತಿಂದಂಗೆ. ಪರವಾಗಿಲ್ಲ ಹುಡ್ಕು. ಇನ್ನೊಂದೆಲ್ಲ, ಈ ಕಾಳು ತಿಂದ್ರೆ ಏನೋ ಆಗುತ್ತೆ. ಏನಾಗುತ್ತೆ ಕಾಳು ತಿಂದ್ರೆ ಏನ್ ಗೊತ್ತಾ, ಚೆನ್ನಾಗಿ ಏನದು ನಮ್ಮಪ್ಪ ಏನೋ ಒಂದು ಹೇಳ್ತಾರಪ್ಪ, ಡರ್ರಂ ಬುರ್ರಂ ಭಯಂ ನಾಸ್ತಿ ಟುಸ್ಸಂ ಪುಸ್ಸಂ ಮಧ್ಯಮಂ ಟುಸ್ಸಾಕಾರಂ ಮಹಾಘೋರಂ ಇದೇ ಊಸಿನ ಕಾವ್ಯಂ. ಇಲ್ವಾ ಹೇಳ್ತೀನಿ. ಸೊ ಏನ್ ಗೊತ್ತಾ, ಇದು ಏನು ಗ್ಯಾಸ್ ಇದೆಯಲ್ಲ, ಆ ಗ್ಯಾಸ್ದು ಒಂದು ಪದ್ಯ. ಏನ್ ಗೊತ್ತಾ, ಡರ್ರಂ ಬುರ್ರಂ ಭಯಂ ನಾಸ್ತಿ ಅಂದ್ರೆ ಡರ್ ಬುರ್ರ ಅಂತ ಅಂದ್ರೆ ಹೆದರಿಕೆ ಆಗುತ್ತೆ. ಟಸ್ಸಂ ಪುಸ್ಸಂ ಮಧ್ಯಮಂ, ಟಸ್ ಅಂತ ನಿಧಾನಕ್ಕೆ ವಾಸನೆ ಬಿಡ್ತಾರಲ್ಲ, ಅದನ್ನ ಟಸಂ ಪುಸಂ ಮಧ್ಯದಲ್ಲಿರುತ್ತೆ. ಹಂಗ್ ಮಾಡೋದು ಸಮಥಿಂಗ್ ಏನೋ. ಟುಸ್ಸಾಕಾರಂ ಮಹಾಘೋರಂ ಅಂದ್ರೆ ಸೌಂಡ್ ಇಲ್ದಂಗೆ ಬಿಡ್ತಾರ ನೋಡು, ಅದು ತುಂಬಾ ಕೆಟ್ಟದು. ಇದೇ ಊಸಿನ ಕಾವ್ಯಂ ಅಂತ. ನೋಡಿ ಗೈಸ್, ನಮ್ಮಪ್ಪ ಯಾವಾಗ್ಲೂ ನಮ್ಮಪ್ಪ ಸ್ವಲ್ಪ ಜೋರಾಗಿ ಬಿಡ್ತಾ ಇರ್ತಾರೆ. ನಾವಾಗ್ಲೂ ಬೈತಾ ಇರ್ತೀನಿ, ಏನಪ್ಪ ಹಿಂಗ್ ಬಿಡ್ತೀಯಾ ಅಂತ. ಅವಾಗ ನಮ್ಮಪ್ಪ ಹಂಗ ಹೇಳ್ತಾರೆ, ಪದ್ಯ ಹೇಳ್ತಾರೆ. ಸೊ ಎಸ್, ಬನ್ನಿ ಈಗ ರಚ್ಚು ನನಗೋಸ್ಕರ ಅವರೆಕಾಯಿ ಸಾರು ಮಾಡ್ಕೊಡ್ತದಲ್ಲ ನಮ್ಮ ಮನೆಯವ್ರಿಗೋಸ್ಕರ. ಸೊ ರೆಡಿನ ರಚ್ಚು? ನಾನು ಎಲ್ಲೆಲ್ಲಿ ಇದೆ ಅಂತ ಹೇಳ್ತೀನಿ, ಪರವಾಗಿಲ್ಲ. ನೀನು ಅದನ್ನು ತಗೊಬಂದು ಕಟ್ ಮಾಡ್ಕೊಂಡು ಮಾಡು, ಓಕೆನಾ? ಸೊ ಇವಾಗ ನಾವು ಏನಂದ್ರೆ ಅವರೆಕಾಯಿ ಸಾರು ಬೇಕು ಅಂದ್ರೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನಾನು ಹೇಳ್ತೀನಿ. ಸೊ ಅದನ್ನ ತಗೊಬಂದು ಅವಳು ಇಲ್ಲೆಲ್ಲ ಇಟ್ಬಿಟ್ಟು ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡಿಸ್ತೀನಿ, ಓಕೆನಾ? ಬಾ, ರೆಡಿ ಫ್ರೆಂಡ್ಸ್. ಸೊ ಮನೆಗೆ ಬಂದವ್ರ ಹತ್ರ ಕೆಲಸ ಮಾಡಿಸ್ತಿದ್ದೀವಿ ಅಂತ ಅನ್ಕೋಬೇಡಿ. ಇವಳೇ ತುಂಬಾ ದಿನದಿಂದ ಹೇಳ್ತಿದ್ಲು, ಅಕ್ಕ ಕುಕಿಂಗ್ ಬ್ಲಾಗ್ ಮಾಡೋಣ ಅಂತ ಕೇಳ್ತಿದ್ಲು. ಮಾಡೋಣ ಅಂದ್ಲು. ಅದಕ್ಕೆ ಎಲ್ಲ ನಾರ್ಮಲ್ ಆಗಿ ನಾನು ಹೇಳ್ಕೊಟ್ಟು ಇವ್ರು ಮಾಡೋದು ಏನಿದೆ, ಸೊ ಬೇಡ ನೀವೇ ಮಾಡ್ರಿ ಅಂದ್ಬಿಟ್ಟು ಇವತ್ತು ಮಾಡಿಸ್ತಾ ಇದೀನಿ. ಸೊ ಫಸ್ಟ್ ಅವರೆಕಾಯಿ ತಗೋಬೇಕು. ಈ ಫ್ರಿಜ್ಜಲ್ಲಿ ಅವರೆಕಾಯಿ ಇದೆ, ಎತ್ಕೋ. ರೆಡಿ? ನಮ್ಮಮ್ಮ ಯಾರು ಖುಷಿ ಪಡ್ತಾರಲ್ಲ ನಮ್ಮಮ್ಮ ಖುಷಿ ಪಡ್ತಾರೆ. ಅವರೆಕಾಯಿ ಇದ್ರಲ್ಲಿ 2 ಟೊಮೊಟೊ ಎತ್ಕೋ. 2 ಚಿಕ್ಕದಾಗಿರೋದು 2 ಟೊಮೊಟೊ ಎತ್ಕೋ. ಸೊ ಅವರೆಕಾಯಿ ಇಂಗ್ರೀಡಿಯೆಂಟ್ಸ್ಗಳನ್ನ ಇವಾಗ ಹೇಳ್ತಾಳೆ, ಎಕ್ಸ್ಪ್ಲೇನ್ ಅವಳೇ ಮಾಡ್ತಾಳೆ. ಮೊಟ್ಟೆ ಹಾಕ್ತಾರೆ? ಇಲ್ಲ ತಾನೆ, ಮೊಟ್ಟೆ ಎಲ್ಲ ಹಾಕ್ತಾರೆ. ಅಕ್ಕ ಒಂಚೂರು ಹಾಕೊಂಡು ಎಲ್ಲ ಡಬಲ್ ಹಾಕ್ತೀನಿ ನಾನು. ಇಲ್ಲಿ ಒಂದು ಈರುಳ್ಳಿ ಸಾಕು. ಒಂದು ಈರುಳ್ಳಿ ಎತ್ಕೊ. ಚಿಕ್ಕದಾ? ದೊಡ್ಡ ಎತ್ಕೊಳ್ಳ ಸಾಕು. ಸಾಕು. 2 ಆಲೂಗಡ್ಡೆ ಎತ್ಕೊ. 2 ಆಲೂಗೆಡ್ಡೆ ನೋಡಿ ಹೆಂಗ್ ಬೆಳ್ಸೋ ನಮ್ಮಕ್ಕ. ಆಕ್ಚುಲಿ ಈ ತರ ಬಂದ್ರೆ ತಿನ್ಬಾರ್ದು ಈ ತರದ್ದು. ಬಟ್ ಹಾಕಿದ್ರೆ ಬೆಳೆಯುತ್ತೆ. ಹೌದು, ಇದು ರೂಟ್ ಅದ ಆಕ್ಚುಲಿ. ಈಗ ಅದನ್ನ ಹೊಟ್ಟೆಗೆ ಹಾಕಿದ್ರೆ ಹೊಟ್ಟೆೊಳಗೆ ಗಿಡ ಬೆಳೆದ್ರೆ ಏನ್ ಮಾಡೋದು? ಇಲ್ಲಿ ಬದನೆಕಾಯಿ ಎತ್ಕೊ. ಎಲ್ಲಿಟ್ಟೈತೆ ಅಜ್ಜಿ? ಇಲ್ಲೈತ್ ನೋಡಿ. ಅಜ್ಜಿ ಇಟ್ಟೋಗಿದ್ ಬದನೆಕಾಯ ಮಾಡಿತ್ತು ಮೊನ್ನೆ ಎಣ್ಗಾಯಿ ಮಾಡುವಾಗ ತೆಗ್ದಿದ್ದೆ.
ಅವಾಗ ಹಿಂದಕ್ಕೆ ಇಟ್ಬಿಟ್ಟು ಎಲ್ಲಿ ಇಟ್ಟಿದ್ದು ಅಂತ. ಎಷ್ಟು? ಅದೆಲ್ಲ 4 ಬದನೆಕಾಯಿ ಎತ್ಕೊ. 4? ಎಸ್. ನಾನು ಇದುವರೆಗೂ ಬದನೆಕಾಯಿ ಕಟ್ ಮಾಡಿದ್ದೀನಿ. ಅದೇ ಇವತ್ತು ಮಾಡಿಸ್ತೀನಿ. ನೋಡಿ ಆಂಟಿ ನನಗೆ ಗೊತ್ತು ನೀವು ಈ ಬ್ಲಾಗ್ ಮಾಡಿದ್ರೆ ನನಗೆ ಭಾಳ ಖುಷಿ ಪಡ್ತಿರ್ತೀರ. ನಮ್ಮನೆಗೆ ವಾರಕ್ಕೊಂದ್ಸಲ ಕಳಿಸಿ ಆಂಟಿ, ಬಕ್ಸ್ ಕಳಿಸ್ತೀನಿ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಬದನೆಕಾಯಿ ಕೊಳ್ತೋಗಿದೆ. ಓ ವೆರಿ ಸ್ಯಾಡ್. ಅದಕ್ಕೆ ನಾನು ಹೇಳಿದ್ದು ಅಜ್ಜಿ ಇಟ್ಟಿದ್ ಬದನೆಕಾಯ ಅಂತ. ವೆರಿ ಸ್ಯಾಡ್. ನೀವು ಫ್ರೆಂಡ್ಸ್, ಇನ್ಮೇಲೆ ನೋಡಿ ಫ್ರೆಂಡ್ಸ್. ಇದಿಲ್ಲ ಫ್ರೆಂಡ್, ಇಲ್ಲಿ ನೋಡಿ. ಇದು ನಂಗೆ ಕಾಣುತ್ತಷ್ಟೇ, ಇದಿಲ್ಲ. ಇದು ಮಾಡು ಮತ್ತೆ ಮಾಡು. ಓಕೆ ರೆಡಿ. ನೆಕ್ಸ್ಟ್ ಏನಂದ್ರೆ ಕಾಯಿ ತುರ್ಕೊ. ಒಂದು ಕಾಯಿ ಹೊಡ್ಕೊಂಡು ತುರಿ ತುತ್ತೂರಿ ಯಾವ ಫ್ರಿಜ್ಜು? ನಮ್ಮ ಮನೇಲಿ 2 ಫ್ರಿಜ್ ಹೇಳಕ್ಕ. ಇಲ್ಲಿ ನೋಡಿದೆ ನನ್ನ ಕಾಯಿ ಅಕ್ಕ, ಓಪನ್ ಆಗಿಲ್ಲ ಅಕ್ಕ ಕಾಯಿ. ಹೊಡೆದ್ಬಿಟ್ಟು ತುರಿ ಇದೆಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು. ಸಿಪ್ಪೆ ಏನಾಗುತ್ತೆ? ನಾವು ಒಳಗಡೆ ತುರೆಮಣೆ ಇರುತ್ತಲ್ಲ, ಅದ್ರಲ್ಲಿ ಹಿಂಗ್ ಅನ್ಬೇಕು. ಅದೇ ಹಿಂಗಿಂಗ್ ಅನ್ನೋದಿಲ್ವಾ ನಿಮ್ಮ ಮನೇಲಿ? ಅನ್ನೋದಿಲ್ಲ, ನಾವು ಹಿಂಗಿಂಗ್ ಅನ್ನೋದಿಲ್ಲ ನಮ್ಮ ಮನೇಲಿ. ಹಿಂಗಿಂಗ್ ಅನ್ನೋದಿಲ್ಲ. ಅಲ್ಲ ಪಿಂಕಿ, ಏನ್ ಲಾಜಿಕ್ ಪಿಂಕಿ? ಒಳಗಡೆ ಇರೋದ್ ತಿನ್ನೋದು, ಆಚೆ ಯಾಕೆ ಕಿತ್ತಾಕ್ಬೇಕು? ಕಾಯಿ ಹೊಡೆಯಲ್ಲ, ಜುಟ್ಟಿದ್ರೆ. ಇದ್ರೊಳಗೆ ತುರಿಬೇಕಾ? ಹ್ಮ್, ಇದ್ರೊಳಗ ಕೈ ಹುಷಾರು, ಆಮೇಲೆ ರಕ್ತ ಬರ್ಸ್ಕೊಂತೀಯ. ನಾನು ರಕ್ತದಿಂದ ಸಾಂಬಾರ್ ಮಾಡ್ತೀನಿ. ಹಿಂಗೆ ತಾನೆ? ಬೇಗ ಬೇಗ ತುರಿಬೇಕು. ಸ್ವಲ್ಪ ದೊಡ್ಡ ಪೀಸ್ ಕೊಡ್ಬೇಕು. ಈ ಚಿಕ್ಕ ಪೀಸ್ ಕೊಟ್ರೆ ಚಿಕ್ಕ ಪೀಸ್ ಸಾಕು, ಅಷ್ಟೇ ಕಾಯಿ, ಅದಕ್ಕೆ ಅಷ್ಟೇ. ಓ ಕಮಾನ್, ನವೀನ್ ಮೇಲೆ ಎಷ್ಟು ಪ್ರೀತಿ ಇದೆ ನೋಡೋಣ. ಅಯ್ಯೋ, ನೋಡೋಣ ಎಷ್ಟು ಫ್ರೆಶ್ ಆಗ್ತದೆ. ನಮ್ ನವೀನ ಕುಂಟಾಗ್ಬಿಟ್ಟಾನೆ. ಕುಂಟ್ಲ ಕಡಿ ಕುಂಟ್ ಪಿಕ್ಕಿ ಗೊತ್ತ? ಆಂಟಿ ಕರ್ಕೊಂಡು ಹೊಂಟ. ಅಲ್ಲ, ಬೇರೆ ಹೇಳದ್ಲೇನೋ, ಬೇರೆ ಹೇಳಿದ್ಲು. ಆಂಟಿ ಕರ್ಕೊಂಡು ಹೊಂಟ. ಕಮಾನ್ ಫಾಸ್ಟ್. ಸಾಕ್ ಬಿಡಕ್ಕ ಕಾಯಿ ಇಷ್ಟೇ. ಅಷ್ಟೇ ನಾ ಪ್ರೀತಿ ಇರೋದು. ಅದು ಫುಲ್ ಮಾಡು ನೀನು. ಅಲ್ಲ ಬಿಡ್ರಚ್ಚು, ಪ್ರೀತಿನ ಕಾಯಿ ತರದು ತೋರ್ಸ್ಬೇಕಾಗಿಲ್ಲ, ಮನ್ಸಲ್ಲಿದ್ರೆ ಸಾಕು. ಮನ್ಸಲ್ಲಿದ್ರೆ ಸಾಕು. ಇವಾಗ ಈಗ ಆಕ್ಚುಲಿ ವಿಡಿಯೋ ಪ್ರಕಾರ ಇವಾಗ ಇದನ್ನ ತೋರಿಸಿದ್ರೆ ನಿಮ್ ಮನ್ಸಲ್ಲಿ ಪ್ರೀತಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಸರಿ, ಜನಗಳು ಪ್ರೀತಿ ತೋರಿಸಿ ಹಾಳು ಮಾಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಗೈಸ್, ಅಡುಗೆ ಮಾಡಿ 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 ಸಾಕಾಗೋದು. 3 ಹೊತ್ತು ಒಂದೊಂದೊಂದೊಂದು ಐಟಮ್. ಸೊ ಇವತ್ತು ಇವಳ ಹತ್ರ ಮಾಡಿಸ್ತಿದ್ದೀನಿ, ನಾಳೆ ಪಿಂಕಿ ಹತ್ರ ಮಾಡಿಸ್ತೀನಿ. ಸೊ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಪಿಂಕಿ ಅವ್ರು ಮಾಡಿ. ನನ್ ಪಿಂಕಿ ಮನ್ಸಿನ ಮಾಡ್ಕೊತಾ ಇನ್ನೊಂದೇನ್ ಗೊತ್ತಾ, ಇದು ಹೇಳ್ಬಿಡ್ತೀನಿ. ಪಿಂಕಿಗೆ ಏನು ಮಾಡಕ್ ಬರಲ್ಲ, ಅನ್ನಕ್ಕೊಂದು ಇರ್ತಾಳ ಅಷ್ಟೇ. ಸೊ ಏನ್ ಬೇಕು ಅಂತ ಪಿಂಕಿಗೆ ಅಡ್ಗೆದು ಏನು ಬರಲ್ಲ, ಗಂಧ ಗಾಳಿನೂ ಗೊತ್ತಿಲ್ಲ. ಅನ್ನ 1 ತಿಂಗಳಿಂದ ಮಾಡಕ್ ಕಲ್ತೀನಿ, ಅದನ್ನ ಹೇಳ್ಬಿಡು. ಅದನ್ನ ತೆಗ್ದ್ಬಿಡು ಮರಿ. ಅನ್ನ ಪ್ರತಿ ಸಲನು ಕೇಳ್ತಾಳಕ್ಕ, ಇಲ್ಲಿಗೆ ಇಡ್ಬೇಕಲ್ಲ, ನೀರ್ ಹಾಕ್ಬಿಟ್ಟು ಇಲ್ಲಿಗೆ ಇಡ್ಬೇಕಲ್ಲ, ಅಕ್ಕಿ ಹಾಕ್ಬಿಟ್ಟು ಇಲ್ಲಿಗೆ ಇಡ್ಬೇಕಲ್ಲ, ನೀರ್ ಹಾಕ್ಬಿಟ್ಟು ಅಂತ ಕೇಳ್ತಾಳೆ. ಸೊ ನಾಳೆ ಅವಳ ತಾನೇ ಮಾಡ್ಸೋಣ. ನೀವು ಬೇರೆಯವರ ಯಶಸ್ಸನ್ನು ನೀನು ಕಲ್ತು ಬಂದಿರ್ಲಿಲ್ಲ. ಅದೇ ನಿಜ, ನಾನು ಏನು ಕಲ್ತಿಲ್ಲ. ನಾನು ಇವಾಗ ಮುಂಚೆ ಅಟ್ಲೀಸ್ಟ್ ಬುಕ್ ನೋಡ್ಕೊಂಡ್ ಮಾಡ್ತಿದ್ದೆ, ಇವಾಗ ನಾನೇ ಮಾಡ್ತೇನೆ. ಅದೇ ಇವ್ರು ಕಲಿತಾರೆ ಫ್ಯೂಚರ್ ಅಲ್ಲಿ, ಆದ್ರೆ ಅದು ಮೈ ಬಗ್ಗಲ್ಲ ಇವ್ರುಗಳಿಗೆ. ಅಡ್ಗೆ ಅಂದ್ರೆ ಸ್ವಲ್ಪ ಮೆಲ್ಲಗೆ ಜಾರ್ಕೊಂಡ್ಬಿಡ್ತಾರೆ ಮೊಬೈಲ್ ಹಿಡ್ಕೊಂಡು. ಅದಕ್ಕೆ ಇವತ್ತು ಮಾಡಿಸ್ತಿದ್ದೀನಿ ಮಾಡಿ ಅಂತ. ನಾನು ಅಕ್ಕ ಅಡ್ಗೆ ಮಾಡ್ತಿದ್ದೆ, ನನ್ಗೆ ಅಡ್ಗೆ ಮನೆ ಕಡೆನೂ ಬರಲ್ಲ. ಬೇಕಾದ್ರೆ ಪಾತ್ರೆ ತೊಳೆಯೋದ್ರು ತೊಳೆದು ಬಿಡ್ತೀನಿ, ಬಟ್ಟೆ ಹೋಗ್ಯಂಗ ಹೋಗ್ಬಿಡ್ತೀನಿ. ಅಡ್ಗೆ ಒಂದು ಫ್ಯಾಂಟಸಿ ಅಡ್ಗೆ ಮಾಡ್ಬೋದು ನೋಡಿ. ಅದಕ್ಕೆ ಫ್ಯಾಂಟಸಿ ಹುಡಿಕೊಳ್ಳಿಲ್ಲ ಇವತ್ತು. ನಾನು ಅಂದೆ ಅಕ್ಕ KFC ಚಿಕನ್ ಮಾಡೋಣ ಅಕ್ಕ ಇವತ್ತು. ನಾನು ಆಗಲ್ಲ ಅಕ್ಕ ಕಾಯಿ ಇಷ್ಟ ಅಕ್ಕ ಇರೋದು ಇಷ್ಟೇ. ನೋಡಿ ನಾನ್ ತುರ್ದು ತೋರಿಸ್ತೀನಿ. ಈಗ ನೀನ್ ಹೆಂಗ್ ತುರ್ದಲ್ಲ, ನಾನು ಹೆಂಗ್ ನನ್ ಕೈ ವರ್ಕೌಟ್ ಇಲ್ಲ, ಮುಗಿತು. ನೋಡು, ಜಿಮ್ ಹೋಯ್ತಾಳೆ. ಹಿಂಗ ದಿನ ಅಡ್ಗೆ ಮಾಡ್ಬಿಟ್ರೆ ಜಿಮ್ ಮನೇಲೆ ಆಯ್ತಾ? ಹಿಂಗ ಒಂದ್ಸಲ ಸೌಂಡೇ ಬರ್ಲಿಲ್ಲ, ಬಂತು ಅಷ್ಟೇ. ನೋಡಿ ಗೈಸ್, ಇಷ್ಟು ಮಾಡಕ್ಕೆ ಹುಡುಗಿ ಹಿಂಗ್ ಮಾಡ್ಕೊಂಡು ಕೂತಾಳೆ. ನವೀನ ಯಾವಾಗ್ಲೂ ಅಂತ ನಂಗೆ ನೀನ್ ಎಲ್ಲಾ ಕೆಲ್ಸನೂ ಹಿಂಗೆ ಮಾಡೋದು ಅಷ್ಟೇ ಅಂತ.
ಕಮಾನ್. ಪಿಂಕಿ ಅವಳು ನನ್ನಲ್ಲಿ ಕಾಡ್ತಾ ಇದ್ದಾಳೆ. ನಿಂಗೆ ಇದು 4 ಪೀಸ್ ಮಾಡ್ಬೇಕಾ? ಹಾ. ಸೊ ಈರುಳ್ಳಿ ಫಸ್ಟ್ ಕಾಯಿ ತುರ್ಕೊಂಡು ಇದಕ್ಕೆ ಹಾಕೋಬೇಕು. ಅದಾದ್ಮೇಲೆ ಈರುಳ್ಳಿನ 4 ಪೀಸ್ ಸುಮ್ಮನೆ ಮೇಲ್ ಮಾಡಿ ಬರಲ್ಲ. 4 ಪೀಸ್ ಮಾಡ ಇದನ್ನ ಹಾಕು. ಅಕ್ಕ ಖಾರ ತಿನ್ನಲ್ಲ. ಹೆಂಗ್ ಖಾರ ಹಾಕ್ತೀನಿ ಅಂದ್ರೆ ಗೈಸ್, ಅಕ್ಕ ಬೆಳಿಗ್ಗೆ ಬಾತ್ರೂಮಿಗೆ ಆಚೆ ಬರ್ಬಾರ್ದು. ರಚ್ಚು ನಾವು ಇದ್ದೀವಿ, ಆ ಸಾರ್ನ ನಾವು ತಿನ್ಬೇಕು. ಕಾಲ್ ಪಿಂಕಿ ಕೇಳ್ಬೇಕಾ? ಅಲ್ಲ, ಈಗ ನೀನ್ ಮಾಡೋ ಸಾರ್ ನೈಟಿಗೆ ತಿನ್ಬೇಕಲ್ಲ ನಾವು. ಆಲೂಗಡ್ಡೆ ಇದಕ್ಕಲ್ಲ, ಇದನ್ನ 4 ಪೀಸ್ ಮಾಡಿ ಅದಕ್ಕೆ ಹಾಕು. ಆಯ್ತಾ? ಓಕೆ, 1 ನಿಮಿಷ ಅಕ್ಕ. ನೀವು ಇಷ್ಟು ಫಾಸ್ಟ್ ಆಗಿ ಎಲ್ಲ ನಿಧಾನಕ್ಕೆ ಕೇಳ್ಬೇಕು. ನೀನ್ ಫಾಸ್ಟ್ ಆಗಿ ಮಾಡ್ಬೇಕು. ಅದೆಲ್ಲಿ ಎಲ್ಲ ಹೆಂಗೋಗುತ್ತೆ? ಈಗ ನಿಂತ್ಕೊ 1 ನಿಮಿಷ. ಆಯ್ತಾ? ಆಯ್ತು. ಅಲ್ಲೋಗಲ್ಲಿ ಒಂದು ಎಸ್ಲು ಬೆಳ್ಳುಳ್ಳಿ ಹಾಕು, ಪೂರ್ತಿ ಬೆಳ್ಳುಳ್ಳಿ ಅಂತ ಒಳಗೆ ಹಾಕು. ಎಸ್ಲು ಅಂದ್ರೆ ಫುಲ್ ಒಂದು ದೊಡ್ಡದಾ? ಎಸ್ಲು ಅಂದ್ರೆ ಆಕ್ಚುಲಿ ಇದು ದೊಡ್ಡ ಹೊಡೆದ್ಬಿಟ್ಟು ಅದ್ರೊಳಗೆ ಎಲ್ಲಾನು ಹಾಕು. ಕೈ ನೋವುತ್ತೆ. ಹೊಡಿ. ಆಯ್ತು. ಓ ಮೈ ಗಾಡ್. ಅಕ್ಕನ ಮನ್ಸಿನ ಮಾತು ಹೇಳ. ಇವ್ರ ಮಾಡ್ಸೋದು ಇಷ್ಟೊತ್ತಿಗೆ ನಾನೇ ಮಾಡ್ಬಿಟ್ಟು ನಿಂತ್ಕೊಂಡು ಹೇಳ್ಕೊಟ್ಬಿಟ್ಟಿದ್ರೆ ಆಗೋದು. ಬಟ್ ಇಲ್ಲ, ನಾನು ಆನ್ಲೈನ್ ಬೇಜಾರ ಬರಲ್ಲ ಮಾಡಿ. ಯಾಕೆ ಪಿಂಕಿ? ಆಂಟಿ ಹಲೋ ಮಮ್ಮಿ, ಅಕ್ಕನ ಅಂಕಲ್ ಅಡ್ಗೆ ಮಾಡ್ತೇನೆ ಡಿಸ್ಟರ್ಬ್ ಮಾಡ್ಬೇಡ. ಲೇಟ್ ಆಗುತ್ತೆ. ಅಕ್ಕನ್ ಕೇಳ, ಅಕ್ಕ ಎಷ್ಟೊತ್ತಿಗೆ ಹೇಳ್ಕೊಡ್ತಾರೋ ಅಷ್ಟೊತ್ತು. ಬರಲ್ಲ. ಇಲ್ಲ, ಇವತ್ತು ಜಿಮ್ ಎಲ್ಲ ಬೇಡ, ಇನ್ಮೇಲೆ ಅಕ್ಕನ ಮನೆಗೆ ಬಂದು ಅಡ್ಗೆ ಮಾಡ್ಕೊಡ್ತೀನಿ ಅಂದ್ಲು. ನೋಡ್ದ, ನಮ್ಮಮ್ಮ ಹೇಳಿಲ್ವಾ? ನಮ್ಮಮ್ಮನ ಖುಷಿ ಯಾರು ಪಡಲ್ಲ, ನಾನು ಅಡ್ಗೆ ವಿಡಿಯೋ ಮಾಡ್ತೀನಿ. ಆಂಟಿ ದೇವರನ್ನೇ ತಾಳಿ, ನಾಳೆ ವ್ಲಾಗ್ ಬರುತ್ತೆ ನೋಡಿ. ಅದು ಏನ್ ಗೊತ್ತಾ? ಅವರೆಕಾಳು ಸಾಂಬಾರ್ ಮಮ್ಮಿ. ಸಾರ್ ಮಾಡಿಸ್ತಾ ಇದೀನಿ, ಇನ್ಮೇಲಿಂದ ಮಾಡಿಸ್ಕೊಳ್ರಿ ಹೇಳ್ತೀನಿ. ಅವರೆಕಾಳು ಸೀಸನ್ ಬಂತು, ಈ ಫೆಬ್ರವರಿವರೆಗೂ ಚೆನ್ನಾಗಿ ಮಾಡುವನ್ರಿ. ಹಾಕು ಸುಮ್ನೆ. ನೀವು ಒಂದ್ಸಲಿ ಬಿಡ್ತಾ ಜಿಮ್ಮನ್ನ ಏನ್ ಮಾಡ್ಬೇಕು ಅನ್ಕೊಂಡಿರ್ರಿ ಇವೆಲ್ಲ? ಓಕೆ ಮಮ್ಮಿ, ಆಯ್ತು. ಸಾಂಬಾರ್ ಮಾಡಿ ಕಳಿಸ್ತೀನಿ ಪಾರ್ಸಲ್. ಓಕೆ ಬಾಯ್. ನಾ ಏನ್ ಹಾಕ್ಬೇಕಕ್ಕ? ಕಟ್ ಮಾಡಕ್ಕ ಏನ್ ಹಾಕ್ಬೇಕು? ಇದು ನನಗೆ ಬರ್ತೋಯ್ತು ನೋಡಿ ಫ್ರೆಂಡ್ಸ್, ಇವ್ರು ನಂಗೆ ಸಾಂಬಾರ್ ಮಾಡೋದು ಹೇಳ್ಸಿ. ಅಲ್ಲಿ ಸಾಂಬಾರ್ ಪುಡಿ ಇದೆ, ಎತ್ಕೋ. ಸಾಂಬಾರ್ ಪುಡಿ ಅಲ್ಲಿ ಮೇಲ್ಗಡೆ. ಹಾ, ಇಟ್ಕೋ. ಅಷ್ಟೇನಾ? ಇದಕ್ಕೆ ಹಾಕು. ಹಾ, ಈಗ ಹೇಳಕ್ಕ ಎಷ್ಟು ಅಂತ ಹಾಕ್ತೀನಿ. 1 ಸ್ಪೂನ್ ಹಾಕು. 1 ಸ್ಪೂನ್ ಉದ್ರಸ್ ಒಂಚೂರು. ಇನ್ನೊಂದ್ಸಲ ಚೂರು. ಇದು ಖಾರ ತುಂಬಾ ಆಯ್ತು, ಅದಕ್ಕೆ ಇರ್ಲಿ ಬಿಡಕ್ಕ. ತಿನ್ಸೆ ಕಳ್ಸೋದು ನಾನು. ಅಪ್ಪ, ನಾನು ಡಯಟ್ ಅಲ್ಲ, ಡಯಟ್ ಆದ್ರೂ ಸಾರ್ ಹೆಂಗಿದೆ ಟೇಸ್ಟ್ ಮಾಡಿ ಹೋಗ್ಬೇಕು. ಇಲ್ಲ, ಎಲ್ಲ ನಮಗ್ ತಿನ್ಸ್ಬಿಟ್ಟು ಕಳಿಸ್ಬಿಡೋ ನೀನು. ನೆಕ್ಸ್ಟ್ ಬಾಯ್ಲಿ ಇಲ್ಲಿ ಕರ್ಬೇವು, ಕೊತ್ತಂಬರಿ ಸೊಪ್ಪು ಎತ್ಕೊ. ಎಷ್ಟು ಹಾಕ್ತೀರಾ ಬಿಡಕ್ಕ? ಅಕ್ಕ ಎತ್ಕೊಡಕ ನೀನೆ. ಆರೆಂಜ್ ಕಲರ್ ಇದಾ? ಎತ್ಕೊಂಡ. ಪಿಂಕಿಗೆ ಇರ್ತೈತೆ ನನಗೂ ಹಿಂಸೆ ಕೊಡಕ್ಕ. ತಗೊಂಡು ಅಷ್ಟು ಅದರೊಳಗೆ ಹಾಕು. ಆಯ್ತಾ? ಆಯ್ತು, ಸಾಕು. ಇದ್ರ ಮುಗೀತು ಕೆಲ್ಸ. ಈಗ ಇದು ಬದನೆಕಾಯಿ ಮತ್ತೆ ಆಲೂಗಡ್ಡೆ ಚಿಕ್ಕ ಮಿಕ್ಸಿ ಹಾಕ್ಬೇಕಲ್ವಾ? ಮಿಕ್ಸಿ ಹಾಕು ಅಂತ. ಸೊ ನೋಡಿದ್ರಲ್ಲ ಗೈಸ್, ಹಂಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಅವ್ರಕಾಯಿ ಸಾರು ಬರಲ್ಲ ಅಂದವ್ರಿಗೆ. ಕಾಯಿ, ಈರುಳ್ಳಿ, ಟೊಮೆಟೊ, ಆಮೇಲೆ ಏನಿದು ಬೆಳ್ಳುಳ್ಳಿ, ಮತ್ತು ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಹೇಳ್ತೀನಿ ಏನು ಅಂತ. ಕಟ್ ಮಾಡ್ತಾ ಇದೀಯಾ? ಅಲ್ಲ, ನಾನು ಸಿಪ್ಪೆ ತೆಗಿತಾ ಇದ್ದೆ. ಸಿಪ್ಪೆ ಇರ್ಲಿ ಬಿಡು, ಏನಾಗಲ್ಲ. ತಿಂತಾರ ಸಿಪ್ಪೆ? ಏನಾಗತ್ತೆ ಸಿಪ್ಪೆ? ಸಾರ್ ಕಟ್ ಮಾಡ್ತೀವಲ್ಲ ಹಂಗೆ. ಹಂಗ 4 ಪೀಸ್ ಮಾಡ್ಬೇಕಾ? ನೀವ್ ಹೇಳ್ಬೇಕಪ್ಪ ನನಗೆ. ನಾನು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೆ. ಫ್ರೆಂಚ್ ಫ್ರೈಸ್ ಬೇಡ ಬಿಡಿ. ಅಲ್ಲೂ ಅಣ್ಣ ಅಂತಾರೆ, ನಾನು KFC ಚಿಕನ್ ಮಾಡಿ ಅಂದ್ರೆ ಸಾಂಬಾರ್ ಮಾಡೋದು ಅಂತ. ಅವನಿಗೆ ಇಷ್ಟಪಡ್ತಾರೆ, ತಿಂತಾರೆ. ಹೌದಾ?
ಅಕ್ಕ ಇದು ಇಕ್ಕಿದ ಬೇಳೆನು ಹಿಂಗೆ ಮಾಡಲ್ಲ? ಇಕ್ಕಿದ ಬೇಳೆನ ಇದನ್ನ ನೆನೆಸ್ಬೇಕು ನೈಟ್ ಬೆಳಗ್ಗೆ. ಅಲ್ಲ ಸೇಮ್ ಇದೇ ತರ ಇಂಗ್ರೀಡಿಯೆಂಟ್ಸ್ ಹಿಂಗೆ ಮಾಡೋದು ಅದನ್ನು. ಹಿಂಗೂ ಮಾಡ್ಬೋದು, ಇಲ್ಲ ಮಟನ್ ಸಾರು ಮಾಡ್ತಾರಲ್ಲ ಹಂಗೂ ಮಾಡ್ಬೋದು. ಈಗ ನಾವು ಹಸಿ ಹಾಕೊಂಡಿದೀವಿ, ಅದನ್ನ ಎಣ್ಣೆಲಿ ಹುರಿದು ಚಿಕನ್ ಸಾರು ಮಾಡ್ತೀವಲ್ಲ ತಗೋ. ಇದನ್ನ ಫಸ್ಟು ತೊಳ್ಕೊಬೇಕು. ಹೇಳು, ಮಾಡ್ತಿದ್ಯಾ? ನೋಡಿ ಇವಾಗ ಆಲ್ರೆಡಿ ಬದನೆಕಾಯಿ ಮತ್ತೆ ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನಾವು ಉಳಿಸೋ ತರ ಅಂದ್ರೆ ಏನಂತಾರೆ, ಅವರೆಕಾಯಿ ಇದು ಇವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಬುಸ್ ಅಂತ ಕೂಗ್ಸೋದು, ಆಮೇಲೆ ಅದು ತಿನ್ಸೋದು. ಮತ್ತೆ ನೋಡ್ಕೊಂಡು ಹಾಕಬೇಕು ನೀರ್ನ. ಒಂದೇ ಸಲ ಹಾಕಿದ್ರೆ ಆಯ್ತಪ್ಪ. ಒಂದೇ ಸಲ ಹಾಕೊಂಬಾರ್ದು. ಪಿಂಕಿ ಕೈಲಿ ನೆಕ್ಸ್ಟ್ ಇದೇ ತರ ಸಾಮಾನ್ ಮಾಡಿಸ್ಬೇಕು. ನಿಮ್ ಪಿಂಕಿ ಈಸಿ ಮಾಡ್ಸಂಗಿಲ್ಲ ನೋಡಮ್ಮ, ನಾನು ಕಾಂಪಿಟೇಷನ್ ಸಾಕು ಸಾಕು ಸ್ವಲ್ಪ ಹಾಕಿದ್ವಿ. ಒಂದ್ಸಲಿ ಕೈ ಟಾಸ್ಕ್ ಕೊಡ್ತೀನಿ, ಕ್ಲಾಪ್ ಹಾಕ್ಬೇಕು. ಕ್ಲಾಪ್ ರಚ್ಚು. 1 2 1 2 3 1 2 3. ನೋಡಿ ನೀರ್ ಹಾಕ್ಬೇಕು ಇನ್ನೊಂದ್ಸರು. 7 ವರ್ಷದಿಂದ ಮದ್ವೆ ಆಗಲ್ಲ. ಅದೇ ನೋಡಿ ಪುಣ್ಯ ಮಾಡಿದ್ರೆ ನೀವು ನಾನು ಮಾಡಿರೋ ತಿನ್ನಕ್ಕೆ. ನೋಡಿ ಗೈಸ್, ಈ ಥರ ತೆಳ್ಳಗೆ ಪೇಸ್ಟ್ ಮಾಡ್ಕೋಬೇಕು. ಹೆಣ್ಮಕ್ಳು ಕೆಲಸ ಮುಗಿದ ತಕ್ಷಣ ಆ ಜಾಗಕ್ಕೆ ಇಟ್ಬಿಡ್ಬೇಕು. ಇದನ್ನಲ್ಲಿ ಅದನ್ನಲ್ಲಿ ಏನು ಗೊತ್ತಾ, ಈಗ ನೀನು ಮದುವೆ ಆದ್ಮೇಲೆ ಈಗ ನಿನ್ಗೆ ಆಮೇಲೆ ಕೆಲಸ, ಇನ್ನೊಂದ್ಸಲ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆದಂಗೆ ಅಲ್ಲೇ ಕ್ಲೀನ್ ಮಾಡಬೇಕು. ಅಲ್ಲಿ ಇಟ್ಟು ನೋಡಿ. ಸ್ವಲ್ಪ ಎಣ್ಣೆ ಹಾಕೋಬೇಕು. ನೋಡಿ ಎಣ್ಣೆ ನಾನು ಕಡಿಮೆನೇ ಹಾಕೋದು ನಮ್ಮ ಮನೇಲಿ. ಸಾಕು 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 ಸಾಕು. ಓಕೆ ಆಯ್ತಾ? ಒಂಚೂರು ಎಣ್ಣೆ ಕಾಯಿದ್ರು ಅವಳಲ್ಲಿ ರಚ್ಚದ ಜೋರಾಗಿ ಉರಿತೈತೆ ಗ್ಯಾಸ್. ಯಾವತ್ತು ಒಲೆ ಮೇಲೆ ಏನಾನ ಇಟ್ಕೊಂಡಾಗ ಒಂಚೂರು ಸಿಮ್ಗೆ ಹಾಕೋಬೇಕು. ಅರ್ಥ ಆಯ್ತಾ ಗರ್ಲ್ಸ್? ಓಕೆ. ಯಾಕೆ ಸೀದೋಗುತ್ತೆ ಬೇಗ ಅಂತ. ರಚ್ಚ ನೀನು ಆಮ್ಲೆಟ್ ಮಾಡಿದ್ರೆ ಜೋರಾಗಿ ಇಡ್ತೀಯ? ಇದು ಬರಲು ಸಮಯ ಇರಲ್ಲ, ಒಂದು ಉದ್ದ ಒಂದು ಸಣ್ಣದು ಇದ್ದೇ ಇರ್ತವೆ. ಸಾಸಿವೆ ಎತ್ಕೊ. ನಂಗೆ ಹೆಂಗ್ ಗೊತ್ತಾ, ಬೇಗ ಆಗ್ಬಿಡ್ಬೇಕು. ನನಗೂ ಅಷ್ಟೇ ಸಾಸಿವೆ ಪೇಷನ್ಸ್. ಚಿಟ್ಪಟ್ ಅಂತ ಇಲ್ಲ, ಎಣ್ಣೆ ಕಾದಿಲ್ಲ ಅಂತ ಅದನ್ನೇ ಸ್ವಲ್ಪ ಸಾಕ. ಜೋರ ಇಟ್ಬಿಡಕ್ಕ, ಕಾಯ್ತತಿ. ನನಗೂ ಅಷ್ಟೇ ಬೇಗ ಆಗ್ಬೇಕು ಅಡುಗೆ. ಸಾಸಿವೆ ಹಾಕು. ಆಯ್ತಾ? ಒಂಚೂರು ಮೆಣಸು ಬೇಡ, ಚೆನ್ನಾಗಿ ಹಾಕು. ಬೇಡ ಬಿಡಿ, ಆಮೇಲೆ ಅಂತ ಇಟ್ಬಿಡೋದು. ಈಗ ಸೊಪ್ಪು ಕರಿಬೇವು ಕರಿಲಿ. ಅರ್ಧ ಟೊಮೆಟೊ ಇಟ್ಟಿದ್ದೀರ, ವೇಸ್ಟ್ ಆಯ್ತು ನೋಡಿ. ಜಾಸ್ತಿ ಆಗ್ತದೆ. ಸಾಂಬಾರೊಳಗೆ ಕರ್ಬೇವು ಸಿಗುತ್ತಾ? ಇವಾಗ ಇನ್ ಕೇಸ್ ನೀವು ಈರುಳ್ಳಿ ಕಟ್ ಮಾಡ್ಕೊಂಡಿದ್ರೆ ಈರುಳ್ಳಿ ಹಾಕೋಬಹುದು. ಈಗ ನಾವು ಕಟ್ ಮಾಡ್ಕೊಂಡಿಲ್ಲ ಈರುಳ್ಳಿ ಹಾಕಿಲ್ಲ ಅಂದ್ರೆ ಇದನ್ನ ಮುರ್ದಾಕ್ಬೇಕು. ಕೊಡ್ತೀನಿ. ಚಿಕ್ಕ ಚಿಕ್ಕ ಮಾಡ್ಬಿಟ್ಟು ಅವ್ರಿಗೆ ಗರ್ಲ್. ಸೊ ಏನ್ ಗೊತ್ತಾ, ಈ ತರ ಏನೇ ಕಾಳುಗಳು ಸಿಕ್ಕಿದ್ರು ನೀನು, ಸೊ ಎಲ್ಲಾನು ಇದೇ ರೀತಿ ನೀನ್ ಸಾರು ಮಾಡ್ಬೋದು. ಬೇಳೆ ಬಿಟ್ಟು ಈ ಅವರೆಕಾಯಿ, ಆಮೇಲೆ ಅದೇನೋ ಒಂದು ಕಾಳು ಗೊತ್ತಾ, ಮಡಿಕೆ ಕಾಳು, ಮೊಳಕೆ ಕಾಳು. ಮೊಳಕೆನ ನೈಟ್ ನೆನ್ಸ್ಬಿಟ್ಟು ಹಾಕ್ಬೇಕು. ಮೊಳಕೆ ಕಾಳು ಸಾರು ಹಿಂಗೆ ಮಾಡ್ಬೋದು. ಆಮೇಲೆ ಇದು
ಕರಿದು ಕರಿ ಕಡ್ಲೆಕಾಳು ಮುಸ್ಲಿಂ ಮಾಡ್ತಾರಲ್ಲ ಅದಕ್ಕೆ ಕರಿ ಕಡ್ಲೆಕಾಳು ಕಡ್ಲೆಕಾಯಿ ಕರಿದು ಕಡ್ಲೆಕಾಳು. ಕಡ್ಲೆಕಾಳು ಅದನ್ನು ಒಂಚೂರು ಬೇಡ ಇತ್ತಗೋ ಸವಿದಿನ ಹಾಕೋಣ ಎಲ್ಲ ಸಾರಿಗೂ ಒಂದೇ ಪ್ರೊಸೀಜರ್ ಎಲ್ಲ ಸಾರಿಗೂ ಈ ಒಂದೇ ಮಸಾಲೆ ಹಾಕೊಂಡ್ರೆ ಸಾಕು ಸಕ್ಕತ್ತಾಗುತ್ತೆ ನೆಕ್ಸ್ಟ್ ಇದನ್ನೆಲ್ಲ ಹಾಕಿ ನಿಧಾನ ನಾನು ಇನ್ನೇ ಏನ್ ಮಾಡೀನಿ ಗೊತ್ತಾ ಇದೇ ಇಲ್ಲೇ ಹಾಲು ಕಾಯ್ಸಕ್ಕಿಟ್ಟು ಹಿಂಗ್ ಪಾತ್ರೆ ಇದು ತೆಗ್ದು ಇಲ್ಲಿಂದ ಸಕ್ಕರೆ ಡಬ್ಬೆ ತಕೊಂಡಿನಿ ಸಕ್ಕರೆನ ಫುಲ್ ಇದಕ್ಕೆ ಹಾಕಿ ಮುಚ್ಚಿಡ್ಬೇಕಾದ್ರೆ ಹಾಲು ಸಮೇತ ಸಕ್ಕರೆನೂ ಚಲೀನಿ ಹಾಲನ್ನು ಚಲೀನಿ ಅಂದ್ರೆ ಸಕ್ಕರೆ ಸ್ವಲ್ಪ ಚಲೀನಿ ಹಾಲು ಫುಲ್ ಚಲೀನಿ ಅದಕ್ಕೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಬಂತು. ಇದಕ್ಕೊಂಚೂರು ಅರ್ಶಿನ ಹಾಕು ನೆಕ್ಸ್ಟ್ ನೋಡಿ ನಾನು ಪಿಂಕಿ ಮಾತ್ರ ಅಡ್ಗೆ ಮಾಡ್ತೀನಿ, ನಿಮ್ನೆಲ್ಲ ಕೂಸ್ಕೊಡ್ತೀವಿ. ಸಾಕಾಗ ಕಹಿ ಆಗುತ್ತಿಲ್ಲ. ಏನ್ ಪಿಂಕಿ ನೆಕ್ಸ್ಟ್ ನಾನು ಅಡ್ಗೆ ಮಾಡೋಣ ಪಿಂಕಿ. ನೆಕ್ಸ್ಟ್ ಇಯರ್ದು ಇದು ಏನದು ರೆಸಲ್ಯೂಷನ್. ನಮ್ಮನ್ನ ನೋಡಿ ನಗ್ತಿರೋರೆಲ್ಲ ಬರ್ಲಿ ಬರ್ಲಿ ಹಂಗೆ ಒಂದ್ ಕೋಟ್ ಬರ್ಲಿ ಒಂದ್ ಸಿಂಗಲ್ ಹಂಗ್ ನಡ್ಕೊಂಡ್ ಬಂದಿರ್ ಸಾಕ್ತೀನಿ ಬರ್ಲಿ. ನೋಡಿ ನಗ್ತಿರೋ ಜನಗಳಿಗೆ ನಾನು ಹೇಳೋದು ಒಂದೇ ಮಾತು, ಉರ್ಕೊಂಡ್ರೆ ಇನ್ನೂ ಉರಿಸ್ತೀನಿ. ಹುರ್ಕೊಂಡಿರ ಅಂದ್ರೆ ಉರ್ಕೊಂಡಿಲ್ಲ ಅಂದ್ರೆ ಉರಿಸ್ತೀನಿ. ಡಿವೋರ್ಸ್ ಡೈಲಾಗ್ ಎಲ್ಲ ಹಾಕ್ಬೋದಾ? ಹೇಳ್ತೀನಿ ಕೇಳು. ಸ್ಟಾರ್ಟಿಂಗ್ ಏನಂದೆ ನಾನು, ನಮ್ಮನ್ನ ನೋಡಿ ನಗ್ತಿರೋರ್ಗೆಲ್ಲ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವ್ ಏನ್ ಹೇಳಿದ್ರು ನನ್ ಕೋಪ ಮಾಡ್ಕೊಳಲ್ಲ, ಬೇಜಾರ್ ಮಾಡ್ಕೊಳಲ್ಲ, ನೊಂದ್ಕೊಳಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಆಯ್ತು. ದಿವಸ್ ರಿಲೀಸ್ ಆಗಿದ್ದಾರೆ, ಖುಷಿಯಾಗಿ. ದೇವಿನ ಸಿನಿಮಾ ಆದಷ್ಟು ಬೇಗ ಬರುತ್ತೆ. ನಾವು ಒಂದ್ ಒಳ್ಳೆ ಕನ್ನಡ ಸಿನಿಮಾ ನೋಡ್ಬೇಕು ನೋಡಿ. ಈಗ ಇನ್ನ ಹಾಕ್ಬೇಕಾ? ರೆಡ್ ಚಟ್ನಿ ಇದ್ದಂಗೆ ಐ ಥಿಂಕ್ ಇದು. ಅಕ್ಕ ಇದಕ್ಕೆ ವಾಟರ್ ಹಾಕೋಬೋದು ತಾನೆ? ವಾಟರ್ ಮಾಡಿ ಹಾಕಿ ಕುಕ್ಕರ್ ಹಾಕಿ ಮುಚ್ಚಿಬಿಡ್ಬೇಕು ಅಷ್ಟೇ, ಸಾಂಬಾರ್ ರೆಡಿ ಫ್ರೆಂಡ್. ಆಮೇಲೆ ಒಗ್ಗರಣೆ ಕೊಡ್ಬೇಕು. ಮುಗ್ದೋಯ್ತು ಸಾರು. ಒಗ್ಗರಣೆ ಕೊಡಲ್ಲ ಸಾರಿಗೆ? ಒಗ್ಗರಣೆ ಸ್ಟಾರ್ಟಿಂಗ್ ಕೊಟ್ಟನಲ್ಲ, ಸ್ಟಾರ್ಟಿಂಗ್ ಕೊಟ್ಬಿಡ್ತೀರಾ? ಆಮೇಲೆ ಕೆಲವ್ರು ಕೊಡ್ತಾರೆ. ಇಷ್ಟ. ಈಗ ನಾನು ಹೆಂಗ್ ಮಾಡಿದೆ, ಒಗ್ಗರಣೆ ಕೊಟ್ಕೊಂಡ್ ಮಾಡಿದ್ನಲ್ಲ, ಕೆಲವರು ಈ ಮಸಾಲೆ ಕೂಗಿಸ್ಕೊಂಡು ಆಮೇಲೆ ಲಾಸ್ಟ್ ಒಗ್ಗರಣೆ. ಆಕ್ಚುಲಿ ಎರಡೆರಡು ಪ್ರೊಸೀಜರ್ ಏನಕ್ಕೆ, ಒಂದೇ ಪ್ರೊಸೀಜರ್ ಮಾಡಿ ಅಂದ್ರೆ ಒಂಚೂರು ಘಮ ಬರಲಿ. ಸೊ ಇದನ್ನೇನಿದೆ ಇದನ್ನೆಲ್ಲ ಕ್ಲೀನಾಗಿ ಬಳ್ಕೊಂಡು ಇಲ್ಲೇ ತೊಳೆದ್ಬಿಟ್ಟಲ್ಲ ಅಕ್ಕ ಪಾತ್ರೆನ, ತೊಳೆದೇ ಬೇಡ ಅಂದ್ರೆ ಅದೇ ಮಸಾಲೆ ತೊಳ್ಕೊಂಡು ತೊಳ್ಕೊಂಡು. ನಾವು ಇಂಡಿಯನ್ಸ್ ಅಂತ ಇದನ್ನ prove ಮಾಡ್ತೀವಿ ಗೈಸ್. ನಾವು ಇಂಡಿಯನ್ಸ್ ಏನು ವೇಸ್ಟ್ ಮಾಡಲ್ಲ. ಇದರ ಸಾರು ಇನ್ನೊಂಚೂರು ತೆಳ್ಳಗೆ ಮಾಡ್ಕೊಂಡ್ರೆ ಮಾಡ್ಕೊಬೋದು. ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿ ಸಾಕು. ಈಗ ಇರೋದೇ ತೆಳ್ಳಗೆ ಸಾಕು ಎಸ್ ನೋಡಿ. ಆಮೇಲೆ ಕುದ್ದು ಇದೇ ಆಗುತ್ತೆ ಅದು. ಗಟ್ಟಿ ಇನ್ನೊಂಚೂರು ಹಾಕೊಳ್ಳಂಗಿದ್ರೆ ಹಾಕೋಬೋದು. ಬೇಡ ಬೇಡ ಬಿಡಿ, ನೀವಿರೋದೇ 3 ಜನ. ಏನ್ ಗೊತ್ತಾ ಇನ್ನೊಂದು ಪ್ರಾಬ್ಲಮ್ಮು, ಮೂರ್ ದಿನ ಒಂದ್ಸತಿ ನಮ್ಗೆ ಬೇಜಾರಾಗೋಗುತ್ತೆ. ನಾನಂತೂ ಸಾರು ಸ್ವಲ್ಪ ಜಾಸ್ತಿ ಮಾಡ್ಬಿಡ್ತೀನ, ತಿಂತಾರೆ ಅನ್ಬಿಟ್ಟು 2 ದಿನ 3 ದಿನ ಉಳ್ಕೊಂಡ್ಬಿಡ್ತದೆ. ಪ್ರಭು ಅಂತೂ ಅದೇ ಸಾರು ಬೇಜಾರು ಮಾಡ್ತಾರೆ ನನಗೆ. ಅಂದ್ರೆ 2 ದಿನ ಅಂದ್ರೆ ದಿನ ಅಲ್ಲ, ಹೊತ್ತು. ಈಗ ಮಧ್ಯಾಹ್ನ ನೈಟ್ಗೂ ಅದೇ ಸಾರಿ ಇರುತ್ತೆ. ಸೊ ಹಂಗಿದ್ರೆ ಬೇಜಾರು ಮಾಡ್ಕೊತಾನೆ. ಇರೋದು 3 ಜನ. ನಂಗೆ ಇನ್ನೊಂದೇನಂದ್ರೆ, ನಂಗೆ ಬರೀ ಕಡಿಮೆ ಜನಕ್ಕೆ ಅಡುಗೆ ಮಾಡೋದನ್ನ ನಾನು ಮಾಡ್ತೀನಿ. ಒಂದು 10 ಜನ ಎಲ್ಲ ಇದೆ, ನಂಗೆ ದೇವ್ರನ್ನೇ ಮಾಡಕ್ ಬರಲ್ಲ. ಉಪ್ಪಾಕು. ಹಾ ಗೈಸ್, ನಾನೀಗ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕ್ತಿದ್ದೀನಿ ಗೈಸ್. ಇದು ಸಾಲ್ಟ್ ಇದು, ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಇಡ್ಲಿ ಬಿಡಕ್ಕೆ ಏನಾಗಲ್ಲ. ಹಾಕಷ್ಟು ಹಾಕ್ಲಾ? ಅಲ್ಲೋಣ ಸಾಂಬಾರ್ ಉಪ್ಪಾಗಿದೆ. ನಿಮ್ಮ ಮನೇಲಿ ಎಷ್ಟು ಜನ ಇದೀವಿ ಅಷ್ಟೆಲ್ಲ ಹಾಕ್ರಚ್ಚು. ಅಲ್ಲ 3 ಸ್ಪೂನ್ ಹಾಕ್ತೀನಿ.
4 ಯುಕ್ತ. ಇದು ಹೆಂಗಕ್ಕ ಇದು ಮೋಸ ಅಕ್ಕ. ಸಾಂಬಾರ್ ಮಾತ್ರ ನೀವು 3 ಜನಕ್ಕೆ ಮಾಡ್ತೀರಾ, ಉಪ್ಪು ಯಾಕೆ 3 ಜನಕ್ಕೆ ಹಾಕಲ್ಲ? ಅವ್ರಿಬ್ರನ್ನೇ ಲೆಕ್ಕ ಇಡ್ಕೊಂಡಲ್ಲ ಅಲ್ವಾ? ಅಲ್ಲೋಣ್ಣ ನಾನು ಮಾಡಿದ್ ತಿರ್ಗ್ಸ್ ಪಿಂಕಿ. ನಾನು ಮಾಡಿದ ಅಡಿಗೆ ನೀವತ್ತು ಅಲ್ಲೋಣ್ಣನೇ ಟೇಸ್ಟ್ ಮಾಡ್ಬೇಕು. ಡಿಸಪಾಯಿಂಟ್ಮೆಂಟ್ ಏನಿದು? ರಘು ಚಿಕನ್ ಮಾಡಿ ಅಂದಿದ್ನ, ಅದಕ್ಕೆ ಐಟಮ್ಸ್ ತರ ಅಕ್ಕನೇ ಮಾಡಿದ್ದು. ಅಂಡ್ ಗಾಡಿ ಬೇರೆ ಯಾಕೋ ಕೈ ಕೊಟ್ಟಿದೆ. ಜೆಪ್ಟೋ ಐತೆ, 2 ನಿಮಿಷಕ್ಕೆ ಬರ್ತದೆ. ಜೆಪ್ಟೋ ನಾನು ಚೆಕ್ ಮಾಡಿದೆ. ಚಿಕನ್ ಇಲ್ಲ, ಚಿಕನ್ ಇದೆ, ಚೆನ್ನಾಗಿಲ್ಲ. ಈಗ ಕೊಯ್ಕೊಂಡ್ ತಿಂದು ಈಕೆ ಕೊಯ್ದಾಳಲ್ವ ಕೋಳಿನ. ಅಲ್ಲ ಗೈಸ್, ಅರ್ಧ ಕೆಜಿ ಚಿಕನ್ ಅವ್ರು ಕಟ್ ಮಾಡ್ಕೊಡೋ ಚಿಕನ್ಗೆ 148 ರೂಪಾಯಿ ಹಾಕೋನೆ. ಆಚೆ ಕಡೆ ಹೋದ್ರೆ ಒಂದ್ ಕೋಳಿನೇ ತಗೊಂಡ್ಬಿಡ್ಬೋದು ಹೆಚ್ಚುಕಟ್ಟಾಗಿ. ನಂಗೆ ಇಷ್ಟ ಆಗಲ್ಲ ವೇಸ್ಟ್ ಮಾಡಕ್ಕೆ. ನೋಡಿ ಗೈಸ್, ನಾನು ಹೇಳಿದ್ರೆ ನಮ್ಮ ಯಜಮಾನ್ರು ಕೇಳೋದೇ ಇಲ್ಲ ನನ್ನ ಮಾತನ್ನ. ಯಾವಾಗಲೂ ನನಗೆ ಬೇರೆ ಯಜಮಾನ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ವೆಜ್ ನೋಡಿ ಬಂದ ಆಚೆಗೆ, ಆಹಾ ಈಗ ಚಿಕನ್ ತಿನ್ಕೊಂಡು ಹಿಂಗೆ ಅಲ್ಲ, ಅಲ್ಲಿಂದ ಹೆಂಗ್ ಬಂದ ಗೊತ್ತಾ? ಇದೇನಿದು ಚಿಕನ್ ಕುಕ್ಕರ್ ಬಾಗಿಲು ಯುಕ್ತ ಬಂದಿದ್ದಾಳೆ ಎಲ್ಲೋಗಿದ್ದೆ ನೀನು? ಯಾರನ್ನ ಕೇಳೋಗಿದ್ದೆ? ಎದ್ರುಕೊಂಡು ಈಗ ಕುಕ್ಕರ್ ಕ್ಲೋಸ್ ಮಾಡಿದೀನಿ. ಇದು ಸ್ವಲ್ಪ ಸೌಂಡೇ ಬರ್ತಿಲ್ಲ. ಈಗಲೇ ಯಾಕೆ ಬರುತ್ತೆ? ಕುದಿಬೇಕಲ್ಲ ಇನ್ನು. ಹೌದಾ? ಸೊ ಇದನ್ನ ನೀವು 2 ಕುಗ್ಸಿದ್ರೆ ಸಾಕು, ಸಾರು ಸಖತ್ತಾಗಿರುತ್ತೆ. ಸೊ ನೋಡೋಣ ಇವತ್ತು ಕೂಕ್ಸ್ ಆಫ್ ಮಾಡ್ಬಿಟ್ರೆ ಮುಗೀತು ಸಾರು ಅಷ್ಟೇ. ಮಸಿಯದೆಲ್ಲ ಏನಿಲ್ಲ. ಹೌದಾ? ಇದಕ್ಕೆ ಮುದ್ದೆ ಮಾಡ್ಕೊಂಡು ಚಪಾತಿ. ಮುದ್ದೆನೂ ರಚಕ್ಕೆಲ್ಲ ಮಾಡಿಸ್ತೀಯಾ? ನಾನ್ ಮುದ್ದೆ ಮಾಡಿ ಯಾರು ತಿನ್ನಲ್ಲ. ಸುಸ್ತಾಗ್ಬಿಟ್ಟವಳು ಒಂದು ರೌಂಡು. ಅಯ್ಯಯ್ಯೋ ಅಂತ ಬಾ, ಅದಕ್ಕೆ ಟೀ ಮಾಡ್ತೀನಿ. ಏನಾದ್ರು ಮಾತಾಡೋಣ? ಬೇಡ, ಟೀ ಮಾಡೋಣ. ಟೀ ಇದು ಅಣ್ಣ ಇದಕ್ಕೆ ಊಟ ಮಾಡೋಣ. ನಿಮಗೆ ನೀವು ನೈಟ್ ಇಡ್ತೀರಾ ಆಮೇಲೆ? ಸಾಂಬಾರ್ನ ನೀನ್ ಬಾಕ್ಸಿಗೆ ಕಳಿಸ್ಲೇಬೇಕು. ಬೇಡ, ಅಲ್ಲಿ ತಿಂದು ವಿಡಿಯೋನ ಡಾಕ್ಯುಮೆಂಟ್ ಮಾಡ್ತಾಳೆ. ನಾನು ಇಷ್ಟ ಕಳ್ಸಲ್ಲ, ತಗೊಳ್ ಸಾರು ತಿಂದ್ಮೇಲೆ ಕಳ್ಸೋದು. ಹೌದಾ? ಮನೆಗೆ ಹೋಗಿರ್ತೀನಿ. 7 ಗಂಟೆಗೆ ಜಿಮ್ಗೆ ಹೋಗ್ಬೇಕಂತಿದ್ದಲ್ಲ, ಅದಕ್ಕೆ 6 ಗಂಟೆ ಮನೆಗೆ ಹೋಗ್ತೀನಿ ಅಂದ್ಲು. ಅವಾಗ ಕಳ್ಸ್ಕೊಡೋ ಜವಾಬ್ದಾರಿ ನಂದು. ಇನ್ನು 6 o'clock ಅಲ್ವಾ ಗೈಸ್? ಇರ್ಲಿ ಬಿಡಕ್ಕ, ಬೇಗ ಹೋಯ್ತು. ಅಲ್ಲ ಹೆಂಗ್ ಗೊತ್ತಾ, ಜಿಮ್ ಕಲ್ತ್ಕೊಂಡೋಳೆ ಏನಾದ್ರು ಸಣ್ಣ ಆಗಿದ್ರೆ ಹೌದು. ಯಾವಾಗ ನೋಡಿ ನನ್ ಮುಂದೆ ಫಸ್ಟ್ ದಪ್ಪ ಇದ್ದೆ ಅಕ್ಕ. ನಾನು ಎಷ್ಟು ಗೊತ್ತಾ, 64 kgs ಇದ್ದೆ. ಇವಾಗ ನಾನು 58 ಆಗಿದ್ದೀನಿ. 59, 60, 61, 62, 63, 6 kg ಪಿಂಕಿ. ನಾನು ಎಷ್ಟಾಗಿದ್ದೀನಿ ಕಮೆಂಟ್ ಮಾಡಿ. ನಾನು ಎಷ್ಟು ಸಣ್ಣ ಆಗಿದ್ದೀನಿ ಅಂದ್ರೆ ನನಗೆ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಪಿಂಕಿ ಜಸ್ಟ್ 56. ನಾನೇನೋ ಎಕ್ಸರ್ಸೈಸ್ ಮಾಡಿಸ್ತೀಯ ಅನ್ಕೊಂಡೆ. ಓಕೆ, ಸೊ ಈಗ ಸಾರ್ ಆದ್ಮೇಲೆ ಹೇಳ್ತೀವಿ ಹೇಗಿರುತ್ತೆ ಅಂತೇಳಿ. ನನಗೆ ಸುಸ್ತಾಗಿದೆ, ಅದಕ್ಕೆ ಪಿಂಕಿ ನಂಗೆ ಟೀ ಮಾಡ್ಕೊಡ್ತಾಳೆ. ಟೀ ಮಾಡೋದು ಹೇಳ್ಬೇಕಾ? ಅವಳಿಗೆ ಹೇಳ್ಕೊಟ್ಟು ಈಗ ಟೀ ಮಾಡ್ತಾಳೆ. ಏನ್ ಮಾಡೋದು ಅಂತ ಹೇಳ್ಬೇಕಾ? ಟೀ ಬರುತ್ತೆ ಬಿಡು. ಅಕ್ಕ ಇಲ್ಲಿ ತೋರಿಸಿ ಈ ಹುಲಿನ. ನಮ್ಮ ಹುಲಿ ನೋಡಿ ಮ್ಯಾಗಿ ತಿಂತಾ ಇದ್ದಾಳೆ ಅವಾಗ್ಲೇ. ಹುಲಿ ತರ ತಿಂತಾಳೆ. ಹೆಂಗಾಯ್ತು ಚಿನ್ನಿ? ಸೂಪರಾ? ಬೀಳ್ಸ್ಕೊಂಡು ತಿನ್ಬೇಡ, ಕ್ಲೀನಾಗಿ ತಿನ್ನು. ಚೆನ್ನಾಯ್ತಾ? ನಾನ್ ಮಾಡಿದ್ದು ಯುಕ್ತ. 2 ಕೂಗ್ತು, ಆಫ್ ಮಾಡಿದೀನಿ. ಸೊ ಫೈನಲಿ ರಚ್ಚು ಸಾರು ಮಾಡಿದ್ಲು. ಹೆಂಗ್ ಕಾಣಿಸ್ತಾ ಇದೆ ನೋಡೋಣ ಬನ್ನಿ ಗೈಸ್. ರೆಡಿ 3, 2, 1 ಹೆಂಗಂತೈತೆ? ಗಮ್ಮತ್ತೈತಾ? ಗಮ್ಮಂದೈತ್ ನಂಗೆ. ಪಿಂಕಿ ಚೆನ್ನಾಗಿ ಟೇಸ್ಟ್ ಮಾಡ್ತಾಳೆ. ಬಾ ಪಿಂಕಿ, ಟೇಸ್ಟ್ ಮಾಡು. ಸೊ ಈಗ ಸಾರು ಹೇಗಾಗುತ್ತೆ ಆಗಿದೆ. ತಗೊಳ್ಳಿ, ಇಲ್ಲೇ ಐತಿ ಸೌಟ್. ಸಾರು ಹೇಗಾಗಿದೆ ನೋಡೋಣ. ಬಟ್ಲೆ ಎತ್ಕೋ, ಬಟ್ಲೆಗೆ ಹಾಕೊಂಡು ಟೇಸ್ಟ್ ಮಾಡು. ಆ್ಯಕ್ಚುಲಿ ನಾನು ಮಾಡಿದಾಗ ಹಿಂಗೆ ಆಗುತ್ತೆ ಕಲರು. ಮತ್ತೆ ನೋಡಿ ಮಾಡಿರೋ ಟೇಸ್ಟ್ ಹೆಂಗಿದೆ ಅಂತ ಫುಲ್ ಅಲ್ಲಾಡ್ಸು ಕೆಳಗೆ ಮೇಲೆ. ನೋಡಿದ್ರೆ ಗೈಸ್, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಯಾಕಂದ್ರೆ ಈ ಸಾಂಬಾರ್ ಸ್ಮೆಲ್ ಇಲ್ಲ ಸಿಕ್ಕದೆ ನಂಗೆ. ಸ್ಕೂಲ್ ಟೈಮ್ಸ್ ನಮ್ಮಮ್ಮ ಇಡ್ಲಿ ಜೊತೆ ಮಾಡ್ಕೊಡೋರು ಇದನ್ನ ಸ್ಕೂಲ್ ಬಾಕ್ಸಿಗೆ. ಅದೇ ಸ್ಮೆಲ್, ಅದೇ ಇದು. ಬಾ ಪಿಂಕಿ. ಆಲೂಗಡ್ಡೆ ನಂಗೆ ಬಹಳ ಇಷ್ಟ. ನಂಗೂ ಇಷ್ಟ ಪಿಂಕಿ. ಮಾಡಿದೀನಿ ಅಂದ್ರೆ ಪಿಂಕಿ ನಾನು ಕೊಡ್ಲೇಬೇಕು. ಸಾಕು, ಕ್ಲೋಸ್. ಅದು ಎತ್ಬಿಡು, ಸೌಟು ಮುಚ್ತೀನಿ.
ಪಿಂಕಿನ ತಿನ್ಸ್ಬಿಟ್ಟು ಆಮೇಲೆ ನಾವು ತಿನ್ನೋಣ. ಪಿಂಕು ಅವಳಿಗೆ ಒಂದ್ಸಲ ತಿನ್ಸ್ಬಿಟ್ಟು. ಇಲ್ಲ ಫಸ್ಟ್ ಪಿಂಕಿ ನೋಡಿ ಅವಳಿಗೆ ಎಷ್ಟು ಭಯ ಇದೆ. ನಾನು ತಿಂತೀನಿ ಹೇಳಲ್ಲ, ಆಮೇಲೆ ರುಚಿ ತಿಂದ್ಮೇಲೆ ಪಿಂಕಿ ಹಂಗ್ ಮಾಡ್ಬಾರ್ದು ಪಿಂಕಿ ಪ್ಲೀಸ್. ಇವತ್ತೇ ತಿನ್ನು. ಈಗ ನಾನು ತಿನ್ಬೇಕಂದ್ರೆ ಹೆಚ್ಚು ನವೀನ್ ಅಣ್ಣಂಗೆ ಫೋನ್ ಮಾಡಿ ಬೈಬೇಕು. ಒಂದ್ ನಿಮಿಷ ಬೈಬೇಕು, ನಾನು ಟೈಮಿಂಗ್ ಇಡ್ತೀನಿ. ಈಗ ನೀನು ಬಿಗ್ ಬಾಸ್ ಕಂಟಿನ್ಯೂಸ್ ಆಗಿ ನೋಡ್ತೀಯಲ್ಲ, ಅವ್ರನ್ನ ಇದ್ರಲ್ಲಿ ಹಾಕಿರ್ತಾರಲ್ಲ, ಯಾವ್ದ್ರಲ್ಲಿ ಹೇಳು, ಜೈಲಲ್ಲಿ. ಅವ್ರು ಟಾಸ್ಕ್ ಕೇಳ್ತಾರಲ್ಲ, ಜೈಲಲ್ಲಿ ತರಕಾರಿ ನಾನು ಕಟ್ ಮಾಡ್ಬೇಕು ಅಂದ್ರೆ ನೀನ್ ಹಿಂಗ್ ಮಾಡ್ಬೇಕು ಅಂತ. ಹಂಗೆ ಒಂದ್ ನಿಮಿಷ ಕಂಟಿನ್ಯೂಸ್ ಆಗಿ ಬೈಬೇಕು. ನವೀನನ್ನ ಏನು ಸ್ಪೀಕರ್ ಹಾಕು, ಸ್ಪೀಕರ್ ಹಾಕ್ಬೇಕು, ಅಲೋ ಅನ್ಬಿಟ್ಟು ಅಯ್ಯೋ ಬೈಬೇಕು. ಆಮೇಲೆ ಇದು ಇಟ್ಕೊಡಕ ಟೈಮ್. ಪರವಾಗಿಲ್ಲ ಬಿಡು. ಪಿಂಕಿ ಹಲೋ. ನೀನ್ ಏನೋ ಅವತ್ ನಂಗೆ ಬೈಯೋದು ಎಲ್ರು ಮುಂದೆ ನಾಚಿಕೆ ಮನ ಮಾಡಿದಿಲ್ವಾ ನಿಂಗೆ? ಅವತ್ ಎಲ್ರು ಮುಂದೆ ನೀನ್ ನಂಗೆ ಫೋನ್ ಮಾಡ್ಬಿಟ್ಟು ನಾನು ಲವ್ ಯು ಅಂದೆ ಮುಸ್ಕೊಂಡು ಫೋನ್ ಇಡೆ ಅಂತೆಲ್ಲ ಬೈತ್ಯ. ನಿಂಗೆ ಅಷ್ಟು ತಾಕತ್ತಿದ್ರೆ ನಂಗೆ ಡೈರೆಕ್ಟ್ ಆಗಿ ಬೈಯೋದು. ನೀನು ಹಿಂಗೆಲ್ಲ ಇಟ್ಕೊಂಡು ನೋಡಾದ್ಮೇಲೆ ನಿನ್ ಲಗ್ಗೇಜ್ ಹುಡ್ಕೊಂಡ್ಬಂದು ಲಗ್ಗೇಜ್ ಪೂರ್ತಿ ಹೊಡಿತೀನಿ, ಹೇಳ್ತಾ ಇದ್ದೀನಿ. ನಾನು ಉಸಿರು ಕಟ್ಟೋರ್ಗು ಬೈತಾನೆ ಇರ್ತೀನಿ ನಿಂಗೆ. ನಾನು ನಾನ್ ಸ್ಟಾಪ್ ಬೈಯೋರ್ಗು ಸೈಲೆಂಟಾಗಿ ಕೇಳಿಸ್ಕೋಬೇಕು, ಸೈಲೆಂಟಾಗಿ ಕೇಳಿಸ್ಕೊತಾನೆ ಇರ್ಬೇಕು. ಇನ್ನೊಂದ್ ಕಾಲ್ ಏನ್ ಗೊತ್ತಾ, ನೀನು ಏನೋ ಒಂದ್ ಕಾಲ್ ಮುರ್ಕೊಂಡಿದ್ಯಾ, ಇನ್ನೊಂದ್ ಕಾಲ್ ನಾನೇ ಮುರಿದ್ಬಿಡ್ತೀನಿ ಹೇಳ್ತೀನಿ. ನಿನ್ ಫ್ರೆಂಡ್ಸ್ ಜೊತೆ ಹೋಗಿ ನಿನ್ ಕಾಲ್ ಮುರ್ಕೊಂಡಿದ್ರೆ ನಾನ್ ಬೇಸ್ಕೋಬೇಕಾ ಎಲ್ಲಾರ ಹತ್ರ? ಇವನು ಹುಚ್ಚಿಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ಮನೆ ಕೂತ್ಕೊಂಡಿದ್ರೆ ನಂಗೆ ಹೇಳ್ತಾನೆ. ಆದ್ರೂ ನಾನು ಹೋಗ್ಲಿ ಪಾಪ 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 ಅಂತ ಇಷ್ಟ ದಿನ ಸುಮ್ನೆ ಇದ್ರೆ ಬರೀ ಓವರ್ ಆಕ್ಟಿಂಗ್ ಮಾಡ್ತೀಯ. ನಿನ್ ಕಾಲ್ ಮುರಿದ್ರೆ ನಾನ ಕಾರಣ, ನೀನೇ ಕಾರಣ. ಅದಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಣ್ಕಾನ್ಸಲ್ವಾ ನೆಲದ್ಮೇಲೆ ನಿನಗೆ? ಮುಗ್ದ 10 ಸೆಕೆಂಡ್ ಆಗಿತ್ತು ಪಾಪ. ನಿಂಗೆ ಎಷ್ಟು ಇಟ್ಟಿರ್ಬೋದು ನೋಡು. ಹಲೋ, ಏನ್ ಗೊತ್ತಾ, ಸುಮ್ನೆ ನವೀನ ಮಾಡಿದ್ ನಾನು. ಸುಮ್ನೆ ಡವ್ ಬರೀ ಡವ್. ನಿಜ ಹೇಳು, ಕೆಲ್ಸಿಲ್ವಾ? ನವೀನ್ ನನ್ ಮೇಲೆ ನಾನು ಇಟ್ಟಿರೋ ಕೆಲ್ಸಿಲ್ಲ ಅಂತ ಹೆಂಗೆ ಅದು ನೀನ್ ಬೈಯಂಗಿದೆ. ಪಿಂಕಿಗೆ ಬೈ, ಪಿಂಕಿಗೆ ಸಾಂಬಾರ್ ಮಾಡ್ಕೊಟ್ನಾ, ನಾನು ಸಾಂಬಾರ್ ಟೇಸ್ಟ್ ಮಾಡ್ಬೇಕಾದ್ರೆ ನವೀನ್ ಅಣ್ಣ ಬೈ ಅಂದ್ರೆ ಬೈದಿದ್ದೀನಿ. ಬೈಯೋರೇ ಆಗೋದ್ರು ಅನ್ಕೊಂಡಿರ್ತಾನೆ ನವೀನ್. ಎಲೆ ಗೊಜ್ಜಿಗೆ ಅಂತ ಇವತ್ತ ಕುಡಿ ಪಿಂಕಿ ಅದು. ಅಲ್ಲೋಡ ಅದು ಉಪ್ಪು ಅಂದ್ಬಿಟ್ಟು ವಾಪಸ್ ಆಗ್ತಾಳೆ. ತಲೆನೇನು ಬೇರೆ ಹೊಡ್ತೈತೆ. ಚೆನ್ನಾಗೈತೆ ಪಿಂಕಿ ಸ್ಮೆಲ್. ಉಪ್ಪು ಕಡಿಮೆ ಆಯ್ತಾ? ನಾನು ಹೇಳ್ದೆ ಜಾಸ್ತಿ ಆಗ್ತೀನಿ ಅಂತ. ಚೆನ್ನಾಗೈತೆ ಅಂತ ಹೇಳ್ಬೇಕಂದ್ರೆ ಚೆನ್ನಾಗೈತೆ ಅಂತ ಹೇಳ್ಬೇಕಂದ್ರೆ ಅಂದ್ರೆ ನಾನೇ ತಿನ್ನೋಡ್ಬೇಕಾ? ನೀನು ಚಿನ್ನು ಅಂದ್ರೆ ತಮ್ಮ, ಚಿನ್ನುಗ್ ಲವ್ ಯು ಹೇಳಿ ಲವ್ ಯು ಟು ಹೇಳ್ಸ್ಕೋಬೇಕು. ಚಿನ್ನು ಪಿಂಕಿ ಹೇಳಿದ್ರೆ ಚಿನ್ನು ಅನ್ನಂಗಿಲ್ಲ. ಏನ್ ಮಾಡ್ತಿದ್ಯಾ ಅಂತೆಲ್ಲ. ನಮ್ ತಾಯಿ ಹೇಳಿದ್ರು ನಾನು ಉಲ್ಟಾ ಹೊಡೆದ್ರು ಹೇಳಲ್ಲ ಅವನು. ಸುಮ್ನಿಡೆ ಮಿಸ್ ಆಗಿ ಫೋನ್ ಮಾಡಿದ್ಯಾ ಅಂತ ನಂಗೆ. ಏನ್ ಮಾಡ್ತಿದ್ಯಾ ಚಿನ್ನು? ಐ ಲವ್ ಯು ಚಿನ್ನು ಅಂತ. ಗೈಸ್, ಚಿನ್ನು ಯಾರು ಅಂದ್ರೆ ತಮ್ಮ. ಹಲೋ, ಏನ್ ಮಾಡ್ತಿದ್ಯಾ? ಏನ್ ಗೊತ್ತಾ, ಐ ಲವ್ ಯು ಚಿನ್ನು. ಐ ಲವ್ ಯು ಅಂದೆ ಕಣೋ ಚಿನ್ನು. ಇಷ್ಟು ಮಾನ ಮರ್ದಿ ಕಳ್ಬಿ ನಿಜ ಬೇಜಾರು ಮಾಡ್ತಿದ್ಯಾ ಚಿನ್ನು? ಐ ಲವ್ ಯು ಅಂದೆ. ಇವನು ಅಲ್ಲೋಣ್ಣನ್ ಜಾತಿಗೆ, ಇವನು ಸೇಮ್ ಅಲ್ಲೋಣ್ಣನ್ ಜೆರಾಕ್ಸ್ ಕಾಪಿ. ಇಡು ಫೋನ್. ಇವನು ಅಲ್ಲೋಣ್ಣ ಇಬ್ರು ಒಂದ್ ಕಡೆ ಟ್ರಿಪ್ ಹೋದ್ರು, ಇಬ್ರದ್ದು ಒಂದೇ ಮೈಂಡ್. ಒಂದೇ ಚೆನ್ನಾಗಿದ್ಯಾ? ಸೂಪರ್ ಆಗೈತೆ. ನಿಜ ಚೆನ್ನಾಗೈತೆ ಅಕ್ಕ. ಅಲ್ಲ ನೀನ್ ಮಾಡು. ನೀವ್ ತಿನ್ನಿ. ನೀನ್ ಮಾಡೆ. ನೀವು ಲಾಸ್ಟಲ್ಲಿ ನಾನು ಕೊಡ್ರಿ, ಇಲ್ಲಿ ಇಬ್ರು ಹೋಗ್ರಿ ಜೊತೆ. ನೀನ್ ಹಾಕಿ ತಿನ್ಸಾಕ್. ಅವಳು ತಿನ್ಸ್ಬೇಕಾದ್ರೆ ಮಾತ್ರ ಟಾಸ್ಕ್ ಮಾಡ್ಬೇಕು. ನಾನ್ ಇಷ್ಟ ಟಾಸ್ಕ್ ಏನಂತ ಅಂದ್ರೆ ಏನೂ ಇಲ್ಲ, ಸುಮ್ ತಿನ್ಬೇಕಷ್ಟೇ. ಇವಾಗ ಸಾಂಬಾರ್ ಇಡೀ ಸಾಂಬಾರ್ ಉಪ್ಪು ಹಾಕ್ಬಿಡ್ತೀನಿ, ಆಮೇಲೆ ಪಾಪ ಸಾರು ಮಾಡೋಳೆ ಸಾಕಾಗೋಳೆ. ತಿನ್ನು ಇನ್ನೊಂದು ಸ್ಪೂನು. ಗೈಸ್ ಸಗದ ನಾನು ನಮ್ಮ ಎರಡು ನಮ್ಮ ಅಮ್ಮ ಏನಪ್ಪ ನಮ್ಮಮ್ಮ ಆಶ್ಚರ್ಯ ಪಟ್ಬಿಡ್ತಾರೆ. ದಯವಿಟ್ಟು ನಮ್ಮ ಮನೆಗೆ ಬಂದು ಒಂದು ಸಾರಿ ಹೇಳ್ಕೊಡ್ತೀನಿ. ನಿಜ ಚೆನ್ನಾಗಿದೆ. ಎಮ್ಮಿ ಗೈಸ್, ಎಮ್ಮಿ. ಸೊ ನಿಮ್ಗೂ ಬೇಕಿದ್ರೆ ರೆಸಿಪಿ ಎಲ್ಲ ನೋಡ್ಕೊಂಡು ನೀವು ಕೂಡ ಮನೆ ಟ್ರೈ ಮಾಡಿ. ನೀನ್ ಆ ಸಾರು ತಿನ್ಸ್ಬೇಕಂದ್ರೆ ಕೈಯಲ್ಲಿ ಒಂದು ಗ್ಲಾಸ್ ಹಿಡ್ಕೋಬೇಕು.
ಯುಕ್ತಗೆ ಅಮ್ಮ ಖಾರ ಸೊ ಸಾರಂದು ಸಖತ್ತಾಗಿದೆ. ಸೊ ಈ ಸಾರನ್ನ ಮಾಡ್ಕೊಂಡು ಈ ಸಾರ್ ಜೊತೆಗೆ ಚಪಾತಿ, ದೋಸೆ, ಮುದ್ದೆ, ಇಡ್ಲಿ ಇವಕ್ಕೆಲ್ಲ ಸೂಪರ್ ಆಗಿರುತ್ತೆ. ಎಸ್ಪೆಷಲಿ ಮುದ್ದೆಗಂತೂ ಸಖತ್ತಾಗಿರುತ್ತೆ. ನಾನು ಮುದ್ದೆ ಮಾಡಬೇಕು, ನೈಟಿಗೆ ಮುದ್ದೆ ಮಾಡ್ತೀನಿ ಇದ್ರ ಜೊತೆಗೆ. ಥ್ಯಾಂಕ್ ಯು ರಚ್ಚು, ಒಳ್ಳೆ ಸಾರು ಮಾಡ್ಕೊಟ್ಟಿರೋದಕ್ಕೆ. ನಾನು ಹೇಳ್ಕೊಟ್ಟು ಈಗ ಅರ್ಥ ಆಯ್ತಲ್ಲ ಸಾರು ಮಾಡೋದು ಹೆಂಗೆ ಅಂತ. ಮನೇಲಿ ಒಂದ್ಸಲ ಟ್ರೈ ಮಾಡ್ಬೇಕು. ನಿಜ ಟ್ರೈ ಮಾಡ್ತೀನಿ. ಮನೇಲಿ ಇರೋರ್ಗೆಲ್ಲ ತಿನ್ಸು, ಅವ್ರು ಖುಷಿ. ನವೀನಂಗೆ ಇದೆಲ್ಲ ಒಳಗಡೆ ಹೋಗಲ್ಲ, ನಮ್ಮಮ್ಮ ತಿಂತಾರಷ್ಟೇ. ನೆಕ್ಸ್ಟ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಬ್ಲಾಗ್ ಏನಂತಂದ್ರೆ ನೆಕ್ಸ್ಟ್ ಬ್ಲಾಗ್ ಏನಂತಂದ್ರೆ ಪಿಂಕಿ ಅಡುಗೆ ಮಾಡ್ತಾಳೆ. ಸೊ ಅಷ್ಟೇ ಇವತ್ತಿನ ಕುಕಿಂಗ್ ಬ್ಲಾಗ್. ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಹೇಳು. ತಿನ್ಬೇಡಿ, ಹೇಳಿ, ನೀನ್ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅಲ್ಲು ರಘು ಸುಷ್ಮಿತಾ ಶಶಿಗಿರೋರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಂಗೆ ರಚನಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ, ಎಲ್ರಿಗೂ ಧನ್ಯವಾದಗಳು. ಅಂಡ್ ನಮ್ಮಿಬ್ರು ಕಾಂಬಿನೇಷನ್ ಏನ್ ಚಾಲೆಂಜಸ್ ಬೇಕು, ಬ್ಲಾಗ್ಸ್ ಬೇಕು ಅಂತ ಹೇಳಿ ನಾವಿಬ್ರು ಮಾಡ್ತೀವಿ. ಓಕೆನಾ? ಓಕೆ, ಬಾಯ್.